ಎಲ್ಲ ನೌಕರರಿಗೆ ನಮಸ್ಕಾರಗಳು. 20ನೇ ತಾರೀಕು ಈಗಾಗಲೇ ಮುಷ್ಕರಕ್ಕೆ ಕರೆ ಕೊಟ್ಟಿದ್ದಾರೆ. ಮುಷ್ಕರದ ಹಿನ್ನೆಲೆಯಲ್ಲಿ ಅಲ್ಲಿನ ಮುಖ್ಯಸ್ಥರನ್ನು ಟಿ ವಿ ಚಾನಲ್ಗಳವರು ಇಂಟರ್ವ್ಯೂ ಮಾಡ್ತಿದ್ದಾರೆ. ಆ ಒಂದು ಇಂಟರ್ವ್ಯೂ ನಾನು ನೋಡಿದೆ. ಆ ಸಂದರ್ಭದಲ್ಲಿ ಆ ಒಂದು ಜಂಟಿ ಕ್ರಿಯಾ ಸಮಿತಿಯ ಮುಖ್ಯಸ್ಥರು ಮತ್ತು ನಾವೆಲ್ಲ ಗೌರವಿಸುವಂಥ ಹಿರಿಯರು LLM ಅನ್ನುವಂತಹ ಕಾನೂನು ಪದವಿಯಲ್ಲಿ ಮಾಸ್ಟರ್ ಡಿಗ್ರಿ ಮಾಡಿರುವಂತಹವರು ಏನು ಶಕ್ತಿ ಯೋಜನೆ ಉಡೀಸ್ ಅನ್ನೋ ಒಂದು ಶಬ್ದ ಬಳಸಿದ್ದಾರೆ. ಶಕ್ತಿ ಯೋಜನೆ ನಮಗೆ ಅಕ್ಷಯ ಪಾತ್ರೆ. ಅದನ್ನು ಉಳಿಸ್ಕೊಳ್ಳುವ, ಬೆಳೆಸ್ಕೊಳ್ಳುವ, ದಕ್ಕಿಸಿಕೊಳ್ಳುವ ಜವಾಬ್ದಾರಿ ನಮ್ಮೆಲ್ಲರಿಗೂ ಇದೆ. ಅದನ್ನು ನಾವು ಕಳ್ಕೊಂಡ್ವಿ ಅಂತಂತಂದರೆ ಸಾರಿಗೆ ಸಂಸ್ಥೆ ತನ್ನ ಅಸ್ತಿತ್ವವನ್ನೇ ಕಳ್ಕೊಂಡಾಗೆ. ಇಂಥ ಹಿನ್ನೆಲೆಯಲ್ಲಿ ಏನು 29ನೇ ತಾರೀಕು ಬಹಿರಂಗವಾಗಿ ಕೂಟದ ಕೆಲವು ಮುಖ್ಯಸ್ಥರು ಬಂದು ನಾವೆಲ್ಲ ಒಟ್ಟಿಗೆ ಹೋಗೋಣ, ನಮ್ಮಲ್ಲಿರುವ ಭಿನ್ನಾಭಿಪ್ರಾಯಗಳು ಬಗೆಹರಿಸ್ಕೊಳ್ಳೋಣ, ನಿಮ್ಮ ಬೇಡಿಕೆಗೆ ನಾವು ಅಥವಾ ನಮ್ಮ ಬೇಡಿಕೆಗೆ ನೀವು ಯಾರಾದರೂ ಒಬ್ಬರು ಸೇರ್ಕೊಳ್ಳೋಣ, ನಮ್ಮದೇ ಬೇಕು ಅಂತ ಆಗಲಿ ನಿಮ್ಮದೇ ಬೇಕು ಅಂತ ಆಗಲಿ ಹಠ ಬೇಡ, ಒಟ್ಟಾರೆ ಸಾರಿಗೆ ನೌಕರರ ಸಮಸ್ಯೆಗಳು ಬಗೆಹರಿಬೇಕು, ಅವರ ವೇತನ ಪ್ರಮಾಣ ಹೆಚ್ಚಳ ಆಗಬೇಕು. ಈಗಾಗಲೇ ಏನು ಹಿಂಬಾಕಿ ಕೊಡ್ತೇವೆ ಅಂತ ಸರ್ಕಾರ ಮತ್ತು ಮ್ಯಾನೇಜ್ಮೆಂಟ್ ಆಶ್ವಾಸನೆ ಕೊಟ್ಟಿದೆ, ಅದು ಆದಷ್ಟು ಬೇಗ ನಮ್ಮ ಕೈ ಸೇರಬೇಕು. ಈ ನಿಟ್ಟಿನಲ್ಲಿ ಮಾತನಾಡುವ, ಆಲೋಚನೆ ಮಾಡುವ ಬದಲಾಗಿ ಅವರ ಆ ಮಾತುಗಳು ನಿಜ ಹೇಳಬೇಕಂತಂದರೆ ಸಾರಿಗೆ ನೌಕರರಲ್ಲಿ ಅಥವಾ ಸಂಘಟನೆಗಳಲ್ಲಿ ಒಗ್ಗಟ್ಟು ತರುವಂತಹ ಪ್ರಕ್ರಿಯೆ ಅಲ್ಲ. ಆದರೆ ಈಗ ಒಂದು ವಿಚಾರ ಇದೆ. ನಾನು ಏನು 20ನೇ ತಾರೀಕು ಮುಷ್ಕರ ಕರೆ ಕೊಟ್ಟಿದ್ದಾರೆ, ಅದು ಒಂದು ಮಾಂಕ್ ಅಂತಂತಂದರೆ ಒಂದು ಭೂತನ ಬಿಟ್ಟು ತೋರಿಸಿ ಹೆದರಿಸುವ, ದಟ್ ಮೀನ್ಸ್ ಒಂದು ರೀತಿಯ ಬ್ಲ್ಯಾಕ್ ಮೇಲ್ ತಂತ್ರ ಅಂತ ಹೇಳಬೇಕಾಗ್ತದೆ. ಯಾಕೆ ಈ ಮಾತು ಹೇಳ್ತೇನೆ ಅಂತಂದರೆ 2023 ಅಂದರೆ 3 ವರ್ಷದ ಹಿಂದೆ ಇದೇ ಒಂದು ಪರಿಸ್ಥಿತಿಯಲ್ಲಿ ನಾನು ಆಗ ಜಂಟಿ ಕ್ರಿಯಾ ಸಮಿತಿಯ ಭಾಗವಾಗಿದ್ದಾಗ ಒಂದು ಮಾರ್ಚ್ 13ನೇ ತಾರೀಕು ಒಂದು ನಿಲುವು ತಗೊಂಡ್ವಿ. ಮಾರ್ಚ್ 21ರಿಂದ ನಾವು ಅನಿರ್ದಿಷ್ಟ ಮುಷ್ಕರ ಮಾಡ್ತೇವೆ ಅಂತ ಒಂದು ಅನೌನ್ಸ್ಮೆಂಟ್ ಕೊಟ್ವಿ. ಯಾಕೆ ಅಂತಂದರೆ ಮಾರ್ಚ್ 22ನೇ ತಾರೀಕು ಯುಗಾದಿ ಹಬ್ಬ ಆಯಿತು. ಮಾರ್ಚ್ 24ನೇ ತಾರೀಕು ಅದೇ ಕೂಟದ ಚಂದ್ರು ನಾವು ಅನಿರ್ದಿಷ್ಟ ಉಪವಾಸ ಸತ್ಯಾಗ್ರಹ ಮಾಡ್ತೀವಿ ಅಂತ ಹೇಳಿ ಅನೌನ್ಸ್ಮೆಂಟ್ ಕೊಟ್ಟಿದ್ದರು. ಆ ಹಿನ್ನೆಲೆಯಲ್ಲಿ ನಾವು ಮಾರ್ಚ್ 13ನೇ ತಾರೀಕು 21ರಿಂದ ಅಂದರೆ ಯುಗಾದಿ ಹಬ್ಬದ ಹಿಂದಿನ ದಿನದಿಂದ ನಾವು ಅನಿರ್ದಿಷ್ಟ ಉಪವಾಸ ಮಾಡ್ತೇವೆ ಅಂತ ಅನೌನ್ಸ್ಮೆಂಟ್ ಕೊಟ್ಟವು. ಆ ಹಿನ್ನೆಲೆಯಲ್ಲೇ ಮಾರ್ಚ್ 15ನೇ ತಾರೀಕು ಶನಿವಾರ ಮ್ಯಾನೇಜ್ಮೆಂಟ್ನವರು ಸಂಜೆ 5 ಗಂಟೆಗೆ ನಮ್ಮನ್ನು ಮೀಟಿಂಗ್ ಕರೆದ್ರು. ರಾತ್ರಿ 10-10:30ವರೆಗೂ ಮೀಟಿಂಗ್ ಆಯಿತು. ಅವರು 14% ಕೊಡೋದಕ್ಕೆ ಕರೆಕ್ಟಾಗಿ ನಿಂತುಬಿಟ್ರು. ಇವರು 20%ಗೆ ಇವರು ನಿಂತುಬಿಟ್ರು. ಆ ಸಂದರ್ಭದಲ್ಲಿ ಇನ್ನೊಂದು ಚುನಾವಣೆ 3-4 ದಿವಸ ಇತ್ತು. ಬಸವರಾಜ ಬೊಮ್ಮಾಯಿ ಅವರು ಹುಬ್ಬಳ್ಳಿಯಿಂದ ಒಂದು ಫೋನ್ ಮಾಡ್ತಾರೆ, ನಾವು ನಮ್ಮ MD ಅವ್ರಿಗೆ, ಅಲ್ಲಿ ಯಾರು ಹಿರಿಯರಿದ್ದಾರೆ, ಮುಖ್ಯಸ್ಥರಿದ್ದಾರೆ, ಅವರು ಕೊಡಿ, ಈಗಿನ ಸಿಚುವೇಷನನ್ನು ಹೇಳಿ ಅವ್ರು ಕನ್ವಿನ್ಸ್ ಮಾಡ್ತೀರಿ ಅಂತಂತ ಹೇಳಿದ್ರು. ಅವ್ರ ಫೋನಲ್ಲಿ ಲೈನಲ್ಲಿ ಇದ್ರೂ ಇವರು ಫೋನ್ ತೊಗೊಳ್ಳೋದಿಲ್ಲ, ನಾವು ಮುಖ್ಯಮಂತ್ರಿ ಹತ್ರ ಮಾತಾಡೋದಿಲ್ಲ ಅನ್ನೋ ಮಾತನ್ನು ಹೇಳ್ತಾರೆ. ಆಗ ಅನ್ಬುಕ್ ಕುಮಾರ್ ಅವ್ರಿಗೆ ಒಂದು ರೀತಿ ಸಿಟ್ಟು ಬಂದು, ಆಯಿತು ನೀವು ಹೋಗಿ ನಾವು ಅನೌನ್ಸ್ ಮಾಡ್ತೇವೆ ಅಂತ ಹೇಳಿದ್ರು. ಇವರೆಲ್ಲ ಹೊರಟು ಬಿಟ್ಟರು. 2ನೇ ದಿವಸ ಬೆಳಗ್ಗೆ ರಾಮುಲು ಅವರು ಒಬ್ಬ BJPಯ ನಾಯಕ, ನಮ್ಮ ಸಂಸ್ಥೆಯ ಒಬ್ಬ ಲೀಡರ್ನ ಜೊತೆಯಲ್ಲಿ ಇಟ್ಕೊಂಡು ಟಿ ವಿನಲ್ಲಿ ಅನೌನ್ಸ್ ಮಾಡಿಬಿಟ್ರು. ಏನಂತಂದರೆ 15% ವೇತನ ಹೆಚ್ಚಳ ಮಾಡ್ತೀವಿ ಅಂತ. ಆಯಿತು. ಯಾವತ್ತು ಭಾನುವಾರ ದಿವಸ, ದಟ್ ಈಸ್ 16th. 17th ನಾವು ಜಂಟಿ ಕ್ರಿಯಾ ಸಮಿತಿ ವತಿಯಿಂದ ಮಧ್ಯಾಹ್ನ 3 ಗಂಟೆಗೆ ಒಂದು ಮೀಟಿಂಗ್ ಕರಿತೀವಿ, ಪ್ರೆಸ್ ಮೀಟ್ ಕರಿತೇವೆ. ಪ್ರೆಸ್ನವರೆಲ್ಲನೂ 1 ಗಂಟೆಗೆ ಬಂದುಬಿಡ್ತಾರೆ. ನಾವು ಸಹ 1 ಗಂಟೆಗೆ ಬರ್ತೀವಿ. ಪ್ರೆಸ್ನವರೆಲ್ಲ ತುಂಬಿಕೊಂಡಿರ್ತಾರೆ. ಆದರೆ ಆನಂದ್ ಸುಬ್ರಾವು, ರೇವಪ್ಪ ಇತ್ಯಾದಿ ಮುಖ್ಯಸ್ಥರು ಬಂದಿರಲಿಲ್ಲ. ಅವರು ಬಂದಿದ್ದೇ 4 ಗಂಟೆಗೆ ಬಂದು ಪ್ರೆಸ್ನವರೆಲ್ಲ ಇದ್ದರು. ಅಷ್ಟೊತ್ತಿಗೆ ಸರ್ಕಾರದಿಂದ ಆ ನೋಟಿಫಿಕೇಷನ್ ಕಾಪಿ ಬಂದಿತ್ತು. ನಾನು ನೋಡಿದ್ದೆ, ಬಹುತೇಕ ಎಲ್ಲರಿಗೂ ಗೊತ್ತಿತ್ತು ಸಹ. ಅದರಲ್ಲಿ ಸ್ಪಷ್ಟವಾಗಿ ಡಿಸೆಂಬರ್ 19 ಇಸ್ವಿನಲ್ಲಿ
ಏನು ವೇತನ ಶ್ರೇಣಿ ಇರ್ತದೆ ಆ ಶ್ರೇಣಿಗೆ 15% ವೇತನ ಹೆಚ್ಚಳ ಮಾಡಿ ಅದನ್ನು 1/4/23 ಜಾರಿಗೆ ಕೊಡತಕ್ಕದ್ದು ಅನ್ನೋ ಒಂದು ಅಂಶ ಸ್ಪಷ್ಟವಾಗಿತ್ತು. ಅದರ ಬಗ್ಗೆ ನಾವು ಕಾಯ್ತಾ ಇದ್ದಿದ್ದು ಚರ್ಚೆ ಮಾಡಿ ಒಂದು ನಿಲುವನ್ನು ಈಗ ಇದರಲ್ಲಿ ಹೇಳೋಣ, ಕಾಂಟ್ರರಿ ಮಾಡೋಣ ಅನ್ನೋದು ನಮ್ಮ ಉದ್ದೇಶ ಆಗಿತ್ತು. ಆದರೆ ಇದ್ದಕ್ಕಿದ್ದಾಗ ಬಹುಶಃ ಮೊದಲೇ ತೀರ್ಮಾನ ಮಾಡ್ಕೊಂಡು ಬಂದವರ ರೀತಿಯಲ್ಲಿ ಅನಂತ ಸುಬ್ಬರಾವ್ ಅವರು ಏನು ಪ್ರಶ್ನವ್ರ ಮುಂದೆ ನೇರವಾಗಿ ನಾವು ಇನ್ನೊಂದಷ್ಟು ಕ್ಲಾರಿಫಿಕೇಷನ್ನು ತಗೊಳ್ಳೋದಿದೆ ಮತ್ತು ಇವಾಗೇನು 15% ವೇತನ ಹೆಚ್ಚಳ ಮಾಡಿದ್ದಾರೆ ಅದರ ಬಗ್ಗೆ ಬಹುತೇಕ ನಮ್ಮ ಎಂಪ್ಲಾಯೀಸ್ಗೆ ಅಸಮಾಧಾನ ಏನೂ ಇಲ್ಲ. ಆ ಹಿನ್ನೆಲೆಯಲ್ಲಿ ನಾಳೆ MD ಅವರನ್ನು ಭೇಟಿ ಮಾಡಿ ಕೆಲವು ಕ್ಲಾರಿಫಿಕೇಷನ್ಸ್ ತಗೊಂಡು ಆ ನಂತರ ನಾವು ಮುಷ್ಕರದ ಬಗ್ಗೆ ಅಂದರೆ 21ನೇ ತಾರೀಕು ಮುಷ್ಕರ ಕರೆ ಕೊಟ್ಟಿದ್ವಲ್ಲ ಬಗ್ಗೆ ನಾವು ಫೈನಲಾಗಿ ಹೇಳ್ತೇವೆ ಅಂತ ಹೇಳಿ ಆವತ್ತು ಇದನ್ನು ಕನ್ಕ್ಲೂಡ್ ಮಾಡ್ತಾರೆ. 2ನೇ ದಿವಸ ಅನಂತ ಸುಬ್ಬರಾವ್ ಮತ್ತಿತರರು ಬೆಳಗ್ಗೆನೇ ಹೋಗಿ ಯಾರು ಬಸವರಾಜ ಬೊಮ್ಮಾಯಿ ಅವರಿಗೆ ಶಾಲು ಒದಿಸಿ ಪೇಟ ಹಾಕಿ ನೀವು 15% ಹೆಚ್ಚಳ ಮಾಡಿದ್ದಕ್ಕಾಗಿ ಸಿಹಿ ಹಂಚಿ ಬರ್ತಾರೆ. ಅದೇ ರೀತಿ MD ಅವ್ರಿಗೆ ಮತ್ತು ಅಲ್ಲಿನ ಕಚೇರಿ ಸಿಬ್ಬಂದಿ ಎಲ್ರಿಗೂ ಒಂದು 20 kg ಪೇಡ ಧಾರವಾಡದಿಂದ ತರಿಸಿ ಹಂಚಿದ್ದಲ್ಲದೆ ಸುಮಾರು ಒಂದು 10 ದೊಡ್ಡ ದೊಡ್ಡ ಬುಕೆಗಳು ಕೊಟ್ಟು ಎಲ್ಲ ಸನ್ಮಾನ ಮಾಡ್ತಾರೆ. ಆಯಿತು. ಆ ನಂತರ ಏನು MD ಅವರ ಆಫೀಸಲ್ಲಿ ಒಂದು ಕ್ಲಾರಿಫಿಕೇಷನ್ಗಾಗಿ ಒಂದು ಸಣ್ಣ ಮೀಟಿಂಗ್ ಶುರು ಆಗುತ್ತೆ. ಇವರು ಏನು ನಿಮ್ಮದು ಕ್ಲಾರಿಫಿಕೇಷನ್ ಅಂತಾರೆ, ಸಣ್ಣ ಪುಟ್ಟ ಇದಾಗಬೇಕು ಸರ್ ಅದಾಗಬೇಕು ಸರ್ ಅಂತೆಲ್ಲ ಕೇಳ್ತಾರೆ. MD ಅವರು ಲಾಸ್ಟಿಗೆ ಒಂದೇ ಮಾತು ಹೇಳ್ತಾರೆ, ಮುಷ್ಕರವನ್ನು ಅಡ್ಡ ಇಟ್ಕೊಂಡು ಈ ಸಣ್ಣ ಪುಟ್ಟ ವಿಚಾರಗಳಿಗೆಲ್ಲನೂ ನೀವು ಇಲ್ಲಿ ಇದು ಮಾಡ್ತಿದ್ದೀರೇನ್ರಿ, ಸರಿನಾ ಇದು ಅಂತ ಒಂದು ರೀತಿ ದಬಾಯಿಸಿ ಹೇಳಿ ಕೊನೆಗೆ ಮೊದಲು ಮುಷ್ಕರ ವಾಪಸ್ ತೊಗೋತೀವಿ ಅಂತ ಅನೌನ್ಸ್ ಮಾಡಿ ಬರ್ರಿ ಆಮೇಲೆ ಮಾತಾಡೋಣ ಅಂತಾರೆ. ಸರಿ, ಅವರು ವಾಪಸ್ ತೊಗೊಳ್ತೀವಿ ಅಂತ ಹೇಳ್ತಾರೆ ಅನೌನ್ಸ್ ಮಾಡ್ತಾರೆ. ಇದೆಲ್ಲ ಯಾಕೆ ಹೇಳ್ತೀನಿ ಅಂತಂತಂದರೆ ಹಿಂದೆ ಸಹನೂ ಇದೇ ರೀತಿ ಮುಷ್ಕರಕ್ಕೆ ಕರೆ ಕೊಟ್ಟು ಮುಷ್ಕರದ ಹಿನ್ನೆಲೆಯಲ್ಲಿ ಮ್ಯಾನೇಜ್ಮೆಂಟು ಏನಾದರೂ ಅನೌನ್ಸ್ ಮಾಡಿದರೆ ಅದನ್ನು ನಾವು ಮಾಡಿದ್ವಿ ಅಂತ ಸ್ವೀಟ್ ಹಂಚೋದೇನು, ಶಾಲು ಒತ್ಸೋದೇನು, ಇದೇ ಕಥೆಗಳಿಂದ ಮಾಡ್ಕೊಂಡು ಬಂದಿದ್ದಾರೆ. ನಮ್ಮ ಚಂದ್ರಿಗೆ ಅದೇ ಭಯ. ಎಲ್ಲ ಸರ್ಕಾರ ಏನೋ ಒಂದು ಅನೌನ್ಸ್ ಮಾಡಿದ ಮೇಲೆ ಅದನ್ನು ನಾವು ಮಾಡಿಸಿದ್ವಿ ಅಂತ ಇವರು ಸ್ಕೋಪ್ ತೊಗೊಂಡು ರಸೀದಿ ಬುಕ್ಗಳು ಇಟ್ಕೊಂಡು ಡಿಪ್ಪಗಳ ಹತ್ರ ಹೋಗ್ತಾರಲ್ಲ, ಹಂಗೆ ಆಗೋದು ಬೇಡ. 23ರಲ್ಲಿ ಅದೇ ಅವರು ಮಾಡಿದ್ದು. ಈವಾಗಲೂ ಸಹನೂ ಬಹುಶಃ 7% ಇರೋವರು ಅಪ್ ಟು 15%ವರೆಗೂ ಮಧ್ಯದಲ್ಲಿ ಎಷ್ಟೋ ಒಂದು ವೇತನ ಹೆಚ್ಚಳ ಮಾಡೋಕ್ಕೆ ಮ್ಯಾನೇಜ್ಮೆಂಟು ಸರ್ಕಾರ ಸಿದ್ಧವಾಗಿದೆ, ಅನೌನ್ಸ್ ಮಾಡಬಹುದು. ಆದರೆ ಅನೌನ್ಸ್ ಮಾಡಿದ ಮೇಲೆ ನಾವು ಮುಷ್ಕರಕ್ಕೆ ಕರೆ ಕೊಟ್ಟಿದ್ದರಿಂದ ಅವರು ಅನೌನ್ಸ್ ಮಾಡಿದರು ಅಂತ ಹೇಳಿಕೊಂಡು ಸ್ಕೋಪ್ ತಗೊಳ್ಳೋಕ್ಕೆ ಪ್ರಯತ್ನ ಮಾಡ್ತಾರೆ. ಆ ಸ್ಕೋಪ್ ಅವರಿಗೆ ಸಿಕ್ಕೋ ಬದಲು ನಮಗೂ ಸಿಕ್ಕದವರೇ ಬೇಡಬಾರಾಗಿಲ್ಲ ಅನ್ನೋ ಒಂದು ಆ ರೀತಿಯಲ್ಲಿ ಹೋಗಿ ನಾವು ಬೆಂಬಲ ಕೊಡ್ತೀವಿ ಅನ್ನೋ ಮಾತುಗಳು ಇವರು ಹೇಳೋಕ್ಕೆ ಹೋಗ್ತಾರೆ. ಅದೇ ಬೆಂಬಲ ಏನಾದರೂ ತೊಗೊಂಬಿಟ್ರೆ ಅವ್ರಿಗೂ ಕ್ರೆಡಿಟ್ ಹೋಗ್ಬಿಡುತ್ತೆ, ಕ್ರೆಡಿಟ್ ಎಲ್ಲ ನಾವೇ ತೊಗೋಬೇಕು ಅನ್ನೋ ಕಾರಣಕ್ಕೆ ಅವ್ರನ್ನ ಸೇರಿಸ್ಕೊಳ್ಳದೆ ಅವ್ರ ಬಗ್ಗೆ ಏನೇನೋ ಅಡ್ಡ ಮಾತುಗಳು ಆಡ್ಕೊಂಡು ಕಾಲ ಕಳೀತಿದ್ದಾರೆ. ದಟ್ ಈಸ್ ನಾನು ಹೇಳ್ತೇನೆ, ಜಂಟಿ ಕ್ರಿಯಾ ಸಮಿತಿ ಮತ್ತು ಒಕ್ಕೂಟದ ಮುಖ್ಯಸ್ಥರುಗಳು, ಅದೇ ರೀತಿ ನಮ್ಮ ಕೆಲವು ಅಧಿಕಾರಿಗಳು ಮತ್ತು ಸರ್ಕಾರದ ಮಂತ್ರಿಗಳು ಒಂದು ರೀತಿ ಮ್ಯಾಚ್ ಫಿಕ್ಸಂಗ್ ಮಾಡಿಕೊಂಡು ಏನೋ ಯೂಶಲ್ ಕೋರ್ಸಲ್ಲಿ ಪ್ರತಿ 4 ವರ್ಷಕ್ಕೊಂದು ಸಾರಿ ವೇತನ ಪರಿಷ್ಕರಣೆ ಏನು ಮಾಡ್ತಿದ್ರು, ಅದು ಈ ಸಾರಿ ಗೊಂದಲಕ್ಕೆ ಒಳಗಾದರೂ ಲೇಟ್ ಆದರೂ ಸಹ ಏನು ಅನೌನ್ಸ್ ಮಾಡ್ತಾರೆ, ನಮ್ಮಿಂದ ಆಯಿತು ಅಂತ ಹೇಳ್ಕೊಳ್ಳುವ ಉದ್ದೇಶದಿಂದ ಈ ಮುಷ್ಕರಕ್ಕೆ ಕರೆ ಕೊಟ್ಟಿದ್ದಾರೆ. ಖಂಡಿತ ಮುಷ್ಕರ ಆಗೋದಿಲ್ಲ. ಮುಷ್ಕರ ಆಗಬೇಕಾದ್ರೆ ಯಾವ ಕಾರಣಕ್ಕೆ ಆಗಬೇಕು ಅನ್ನೋದಕ್ಕೆ ಭಾಳಷ್ಟು ಕಾರಣಗಳಿದೆ. ಸಾರಿಗೆ ಸಂಸ್ಥೆಯಲ್ಲಿ ಮುಷ್ಕರ ಅಂತ ಆದಾಗ ಅಧಿಕಾರಿಗಳು, ತಾಂತ್ರಿಕ ಸಿಬ್ಬಂದಿ, ಸೆಕ್ಯೂರಿಟಿ ಸಿಬ್ಬಂದಿ, ಸೂಪರ್ವಿಸರಿ ಸಿಬ್ಬಂದಿ ಎಲ್ಲರೂ ಕಚೇರಿ ಒಳಗಿರ್ತಾರೆ. ಮಧ್ಯೆ ಸಿಕ್ಕಾಕೊಳ್ಳೋರು ಡ್ರೈವರು, ಕಂಡಕ್ಟರ್ಗಳು ಮಾತ್ರ. ಡ್ರೈವರು, ಕಂಡಕ್ಟರ್ಗಳು ಮುಷ್ಕರ ಅನುಭವಿಸ್ಲಿ, ಕೇಸ್ಗಳು ಹಾಕ್ಸ್ಕೊಳ್ಳಿ, ತೊಂದರೆಗಳು ಸಿಗಲಿ, ಅದರದ್ದು ಫಲ ಪಡೆಯೋರೆಲ್ಲರೂ ಕಚೇರಿ ಸಿಬ್ಬಂದಿ, ಆಡಳಿತ ಸಿಬ್ಬಂದಿ, ಸೆಕ್ಯೂರಿಟಿ ಸಿಬ್ಬಂದಿ, ತಾಂತ್ರಿಕ ಸಿಬ್ಬಂದಿಗಳು. ಹಾಗಾಗಿ ನಾನು ಒಂದು ವೇಳೆ ಈ ಮುಷ್ಕರಕ್ಕೆ ಪ್ರಾಮಾಣಿಕವಾಗಿ ಕರೆ ಕೊಟ್ಟಿರೋದಾದರೆ ಮೊದಲು ಅಧಿಕಾರಿಗಳನ್ನು ಅಥವಾ ಅಂತಹ ಬಿಳಿ ಕಾಲರ್ ಉದ್ಯೋಗಿಗಳನ್ನು ಮುಷ್ಕರಕ್ಕೆ ಇಳಿಸ್ಲಿ.
ಅದೆಲ್ಲ ಆಗೋದಿಲ್ಲ. ಆ ಕಾರಣಕ್ಕೆ ಮುಷ್ಕರದ ಮಾತುಗಳು ಆಮೇಲೆ ಒಂದು ಸಾಮಾನ್ಯ ತಿಳುವಳಿಕೆಯನ್ನು ಬಳಸಿ ಮ್ಯಾನೇಜ್ಮೆಂಟ್ ಮುಂದೆ ಮತ್ತೆ ಎಲ್ಲ ಒಟ್ಟಿಗೆ ಹೋಗಿ ಅವ್ರು ಏನು ಒಪ್ಕೊಂಡಿದ್ದಾರೋ ಅದರಲ್ಲಿ ಇನ್ನೊಂದಷ್ಟು ಒತ್ತಾಯ ಮಾಡಿ ಕಾರ್ಯಕಾರಣ ಸಂಬಂಧವನ್ನು ತೋರಿಸಿ ಹೆಚ್ಚಿನ ಪರ್ಸೆಂಟೇಜು ತಗೊಳ್ಳೋದಕ್ಕೆ ನಾವು ಪ್ರಯತ್ನ ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ನಾನು ಕೊಡ್ತೇನೆ.